ತೆಲಂಗಾಣದ 9 ಕ್ಷೇತ್ರ ಬಿಜೆಪಿ ಮುನ್ನಡೆಯನ್ನು ದಾಖಲಿಸ್ತಾ ಇದೆ. ಕಳೆದ ಬಾರಿ 4ರಲ್ಲಿ ಗೆದ್ದಿದ್ದಂಥ ಬಿಜೆಪಿ ಈ ಬಾರಿ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ 19 NDA ಮೈತ್ರಿಕೂಟದ ಗಳಿಕೆ, ಸದ್ಯಕ್ಕೆ ಮುನ್ನಡೆಯ ಗಳಿಕೆ ನಾವು ನೋಡ್ತಾ ಇರೋದು. ಆಂಧ್ರ ಪ್ರದೇಶ 19 ಕ್ಷೇತ್ರದಲ್ಲಿ NDA ಮುನ್ನಡೆಯನ್ನು ಪಡ್ಕೊಳ್ತಾ ಇದೆ. ತೆಲಂಗಾಣದಲ್ಲಿ 9 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನು ದಾಖಲಿಸ್ತಾ ಇದೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಮೊನ್ನೆ ತಾನೇ ಕಾಂಗ್ರೆಸ್ ಅಲ್ಲಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಏರಿದಂಥ ರಾಜ್ಯ. ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. 52,000 ಮತಗಳ ಅಂತರದಲ್ಲಿ ರಾಹುಲ್ ಗಾಂಧಿ ಮುಂಚೂಣಿಯಲ್ಲಿದ್ದಾರೆ ಅಥವಾ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ವಯನಾಡ್ನಲ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ಕಳೆದ ಬಾರಿ ಏನೋ ಗೆಲ್ಲಿಸಿ ಕಳಿಸಿದ್ರು, ಈ ಬಾರಿಯೂ ಕೂಡ ಅದೇ ಮುನ್ಸೂಚನೆ ವಯನಾಡ್ನಲ್ಲಿ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿಯೂ ಕೂಡ ಗೆಲುವಿನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ. ರೈಟ್, ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಸುರಪುರ ಅಸೆಂಬ್ಲಿ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. 3,628 ಮತಗಳ ಅಂತರದಿಂದ ಬಿಜೆಪಿಯ ಅಭ್ಯರ್ಥಿ ರಾಜು ಗೌಡ ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಸುರಪುರದಲ್ಲಿ ಆರಂಭದಿಂದ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಪ್ರಿಯಾಂಕಾ ಜಾರಕಿಹೊಳಿ ಅವರ ಅಂತರ ಏನಿದೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ, ಅದು ಸುತ್ತಿನಿಂದ ಸುತ್ತಿಗೆ ಜಾಸ್ತಿ ಆಗ್ತಾನೆ ಇದೆ. 36,838 ಮತಗಳ ಅಂತರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆಯವರ ವಿರುದ್ಧ. ಬಿಜೆಪಿ ನಾಯಕರು ಸದ್ಯ ಆತ್ಮವಿಮರ್ಶೆ ಮಾಡುವಂತ ಸಂದರ್ಭ. ಕಾರಣ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಒಂದು ದೊಡ್ಡ ಕ್ಯಾಂಪೇನ್ ನಡೆದಿತ್ತು ಆ ಕ್ಷೇತ್ರದಲ್ಲಿ. ಬಟ್ ಟಿಕೆಟ್ ನೀಡಲಾಯಿತು. ಪ್ರಿಯಾಂಕಾ ಜಾರಕಿಹೊಳಿ ಸದ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗಿಂತ ಬಹುದೂರ ಕ್ರಮಿಸಿದ್ದಾರೆ ಅನ್ನೋದು ಕಾಣ್ತಾ ಇದೆ. 36,000 ಮತಗಳ ಅಂತರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಲೀಡಲ್ಲಿದ್ದಾರೆ. 37,000 ಆಲ್ಮೋಸ್ಟ್ ಅಂತರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಮುಂಚೂಣಿಯಲ್ಲಿದ್ದಾರೆ. ರೈಟ್, ಅಪ್ಡೇಟ್ಸ್ ನ ನೋಡ್ತಾ ಇದ್ದೀರಿ. ಚಿತ್ರದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. 18,945 ಮತಗಳಿಂದ ಕಾಂಗ್ರೆಸ್ನ ಅಭ್ಯರ್ಥಿ BN ಚಂದ್ರಪ್ಪ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಗೋವಿಂದ ಕಾರಜೋಳ ಸಕ್ಸಸ್ ಆಗಿದ್ದಾರೆ. ಆರಂಭದಲ್ಲಿ ಹಿನ್ನಡೆಯಾಯಿತು ಗೋವಿಂದ ಕಾರಜೋಳ ಅವರಿಗೆ, ಆದ್ರೆ ಗೆಲುವಿನ ಟ್ರ್ಯಾಕ್ಗೆ ಮರಳೋಕೆ, ಮುನ್ನಡೆಯ ಟ್ರ್ಯಾಕ್ಗೆ ಮರಳೋಕೆ ಗೋವಿಂದ ಕಾರಜೋಳ ಸಕ್ಸಸ್ ಆಗಿದ್ದಾರೆ. ಮಂಡಿ ಕ್ಷೇತ್ರದಲ್ಲಿ ಕಂಗನಾ ರಾಣಾವತ್ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. 15,000 ಮತಗಳ ಅಂತರದಿಂದ ಕಂಗನಾ ರಾಣಾವತ್ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಮುನ್ನಡೆಯನ್ನ ಸಾಧಿಸುತ್ತಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್. ಆ ಮೂಲಕ ಕಂಗನಾ ಅವರಿಗೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ವಿಶ್ಲೇಷಣೆಗಳಿತ್ತು. ಬಟ್ ಆ ವಿಶ್ಲೇಷಣೆಗಳನ್ನ ಮೀರಿ, ವಿಶ್ಲೇಷಣೆಗಳನ್ನು ದಾಟಿ ಕಂಗನಾ ರಾಣಾವತ್ ಮುನ್ನಡೆಯನ್ನು ಅನುಭವಿಸ್ತಾ ಇರೋದು. ಸದ್ಯಕ್ಕೆ 15,000 ಮತಗಳ ಲೀಡು ಕಂಗನಾ ರಾಣಾವತ್ ಅವರು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ CN ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮುನ್ನಡೆ ಹೆಚ್ಚಾಗ್ತಾ ಇದೆ. 68,560 ಮತಗಳು. ಕಾಂಗ್ರೆಸ್ನ ಅಭ್ಯರ್ಥಿ DK ಸುರೇಶ್ಗೆ ಭಾರಿ ಹಿನ್ನಡೆಯಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ DK ಶಿವಕುಮಾರ್ ಅವರಿಗೆ ಇದು ಹಿನ್ನಡೆ. ತಮ್ಮ ಸಹೋದರನನ್ನ ಗೆಲ್ಲಿಸಿಕೊಳ್ಳುವುದಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪಟ್ಟನ್ನ ಹಿಡಿದು ಪ್ರಚಾರವನ್ನ ಮಾಡಿದಂತವರು KPCC ಅಧ್ಯಕ್ಷರು. ಆದ್ರೆ ಅವರ ಭದ್ರಕೋಟೆಯಲ್ಲೇ ದೊಡ್ಡ ಮಟ್ಟದ ಹಿನ್ನಡೆ, ದೊಡ್ಡ ಮಟ್ಟದ ಲಾಸ್ ಆಗುವಂತಹ ಸೂಚನೆ ಸಿಗ್ತಾ ಇದೆ. 68,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ ಡಾಕ್ಟರ್ CN ಮಂಜುನಾಥ್. ಬಿ ಶ್ರೀರಾಮುಲು ಸದ್ಯ ಹಿನ್ನಡೆ ಕಂಟಿನ್ಯೂ ಆಗಿದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರ ಹಿಡಿತ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕೈ ತಪ್ಪಿರುವಂತ ಮುನ್ಸೂಚನೆ ಕಾಣ್ತಾ ಇದೆ. ಆಂಧ್ರ ವಿಧಾನಸಭೆಯಲ್ಲಿ TDP ಮತ್ತು ಜನಸೇನಾ ಮತ್ತು ಬಿಜೆಪಿ ಕಮಾಲ್ ಮಾಡ್ತಾ ಇದೆ. ಈ ಬಾರಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಗದ್ದುಗೆಯನ್ನ ಏರೋದು ಖಚಿತವಾಗ್ತಾ ಇದೆ. 101 ಕ್ಷೇತ್ರದಲ್ಲಿ ಅವರು ಮುನ್ನಡೆಯಲ್ಲಿದ್ದಾರೆ. YSR ಕಾಂಗ್ರೆಸ್ 20 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯಲ್ಲಿದೆ. 175ರ ಪೈಕಿ 88 ಮ್ಯಾಜಿಕ್ ನಂಬರು. ಬಟ್ ಆ ಮ್ಯಾಜಿಕ್ ನಂಬರಿನ ಅಂತರವನ್ನ ಬಹುಬೇಗ ಕ್ರಾಸ್ ಮಾಡುವಂತ ಮುನ್ಸೂಚನೆ ಕಾಣ್ತಾ ಇದೆ. TDP, ಜನಸೇನಾ, ಬಿಜೆಪಿ. ಚಂದ್ರಬಾಬು ನಾಯ್ಡು NDA ಜೊತೆಗೇ ಇದ್ದವರು, ಆ ನಂತರ ಮುನಿಸಿಕೊಂಡು ವಾಪಸ್ ಹೋದವರು ಈಗ ಮತ್ತೆ NDAಗೆ ಬಂದಿದ್ದಾರೆ. ಅವರಿಗೆ ಸದ್ಯ ಅಧಿಕಾರ ಸಿಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ K ಸುಧಾಕರ್ 23,000 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪ್ರತಿ ಸುತ್ತಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸುವ ಮುಖಾಂತರ ಡಾಕ್ಟರ್ K ಸುಧಾಕರ್ ಗೆಲುವಿನ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. 23,000 ಮತಗಳ ಅಂತರದಲ್ಲಿ ಸುಧಾಕರ್ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಈ ಹಂತದಲ್ಲಿ.